ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ಲಾಗಿ ಬೇಗನೆ ಆಗುವಂಥ ಪೌಷ್ಟಿಕಾಂಶ ಭರಿತವಾದಂಥ ಪಲ್ಯ ಅಂದರೆ ದಂಟಿನ ಸೊಪ್ಪಿನ ಫ್ರೈ ತೋರಿಸ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ, ಹೆವಿ ಮಸಾಲೆ ಯಾವುದೂ ಬೇಡ, ತುಂಬ ಬೇಗನೆ ಸಿಂಪಲ್ಲಾಗಿ ಮಾಡ್ಬೋದು. ದಂಟಿನ ಸೊಪ್ಪನ್ನ ಒಂದು 2 ಕಂತೆ ತೊಗೊಂಡು ಅದು ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ, 1 2 ಈರುಳ್ಳಿ, ಕಾಯಿ ತುರಿ, ಒಂದು 7 8 ಹಸಿರು ಮೆಣಸಿನ್ಕಾಯಿ, ಒಗ್ಗರಣೆಗೆ ಕಡಲೆಬೇಳೆ, ಸಾಸಿವೆ, ನೆಕ್ಸ್ಟ್ ಜೀರಿಗೆ. ಇಷ್ಟೇ ಪದಾರ್ಥದಲ್ಲಿ ಸುಲಭವಾಗಿ ಬೇಗನೆ ಎಲ್ಲರೂ ಸಹ ಮಾಡ್ಕೋಬೋದು. ಬ್ಯಾಚುಲರ್ಸು ಎಲ್ಲರೂ ಸಹ ಚಪಾತಿಗೆ, ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು. ಇವಾಗ ಕಡಲೆಬೇಳೆ, ನೆಕ್ಸ್ಟ್ ಜೀರಿಗೆ. ಇದು ನಮ್ಮ ಹಳ್ಳಿ ಕಡೆ ಉರ್ಪಲ್ಯ ಅಂತ ಕರಿತೀವಿ. ಯಾವುದೇ ಮಸಾಲೆ ಪದಾರ್ಥ ತುಂಬ ಉಪಯೋಗಿಸ್ತಾನೆ ಬೇಗನೆ ತುಂಬಾ ರುಚಿಯಾಗಿರುತ್ತೆ. ಪೌಷ್ಟಿಕಾಂಶ ಭರಿತವಾದಂಥ ದಂಟಿನ ಸೊಪ್ಪಿಂದು ಫ್ರೈ ಇದು. ನೆಕ್ಸ್ಟ್ ಈರುಳ್ಳಿ, ಹಸಿಮೆಣಸಿನಕಾಯಿ, ಒಂದು 10 ನಿಮಿಷದಲ್ಲೇ ಆಗುತ್ತೆ, ಬೇಗನೆ ಆಗುತ್ತೆ. ಇವಾಗ ಸಮ್ಮರಲ್ಲಿ ಎಷ್ಟು ಸೊಪ್ಪು ತಿನ್ನಬೇಕಾಗಿರೋದಿಲ್ಲ. ಇಲ್ಲಿ ನಮ್ಮ ಹಳ್ಳಿ ಕಡೆ ಪ್ರತಿದಿನ ಬರುತ್ತೆ. ಪ್ರತಿದಿನವೂ ಫ್ರೆಶ್ ಆಗಿ ಸಿಗುತ್ತೆ. ಇದೊಂದು 2 ನಿಮಿಷ ಬಾಡಿ ಈರುಳ್ಳಿ ಫ್ರೈ ಆಗಿದೆ. ಇವಾಗ ದಂಟಿನ ಸೊಪ್ಪು ಹಾಕ್ಕೊತಿದ್ದೀನಿ. ಬೇಗನೆ ಫ್ರೈ ಆಗುತ್ತೆ, ಅಂದರೆ ತುಂಬ ಬೇಗನೆ ಕಮ್ಮಿ ಸಮಯದಲ್ಲೇ ಇಷ್ಟೊಂದು ಕಾಣ್ತಿದೆ, ಬಟ್ ಇಷ್ಟ ಆಗುತ್ತೆ. ಚೆನ್ನಾಗಿ ತಳ ಹೊತ್ತಿದಲ್ಲೇ ಕೈ ಆಡ್ಕೋಬೇಕು. ಕಮ್ಮಿ ಉರಿ ನಿಂತ್ಕೊಂಡು ಮಾಡಿದ್ರೆ ಒಳ್ಳೆಯದು. ಸೀಕ್ರೆ ಅದು ಅಷ್ಟು ರುಚಿ ಇರಲ್ಲ, ರುಚಿ ಹೋಗ್ಬಿಡುತ್ತೆ. ರುಚಿ ಫ್ರೈ ಆಗ್ತಿದೆ. ಫ್ರೈ ಆಗಬೇಕು. ನೀರು ಸೋಗ್ಸಲ್ಲ ನಾನು ಇದಕ್ಕೆ, ಹಾಗೆ ಮಾಡಬೇಕು. ಆವಾಗಲೇ ತುಂಬ ಆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಸೊಪ್ಪೆಲ್ಲ. ಡಯಟ್ ಫುಡ್ಗೆ ಇದನ್ನು ಸಹ ಸೇರಿಸ್ಕೋಬೋದು. ಅತಿ ಹೆಚ್ಚು ಫೈಬರ್ ಅಂಶ ಇರೋಂಥ ಸೊಪ್ಪುಗಳನ್ನು ನಿಮ್ಮ ಡಯಟ್ ಚಾರ್ಟ್ಗೆ ಸೇರಿಸ್ಕೋಬೋದು. ಎಷ್ಟೊಂದು ತೊಗೊಂಡಿದ್ದೆ ಕಮ್ಮಿ ಆಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಚೆನ್ನಾಗಿ ಬೆಂದಮೇಲೆ ಎಣ್ಣೆನೆ ಟೊಮೆಟೊನ ಹಾಕ್ಕೊತೀವಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೆಟೊ ಹಾಕ್ಕೊತಿದ್ದೀನಿ. ನಾನು ಟೊಮೊಟೊ ಒಂದು 3 ತೊಗೊಂಡಿದ್ದೀನಿ. ಈ ಸೊಪ್ಪಲ್ಲೇ ಟೊಮೊಟೊನೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಆಗಿದೆ ಇದೆಲ್ಲ. ಇವಾಗ ಕಾಯಿ ತುರಿ ಹಾಕ್ಕೊತೀನಿ ಲಾಸ್ಟಿಗೆ. ಕಾಯಿ ತುರಿ, ಉಪ್ಪು, ಚಿಟಿಕೆ ಅರಿಶಿನ. ಕಾಯಿ ತುರಿ, ಚಿಟಿಕೆ ಅರಿಶಿನ ಹಾಕ್ಕೊತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಇದು ಮಿಕ್ಸಪ್ ಮಾಡ್ಕೊಳ್ಳೋಣ. ಇದು ಊಟಕ್ಕೂ ನೆಂಚ್ಕೊಂಡು ತಿನ್ಬೋದು. ಚಪಾತಿಗೆ ಮತ್ತು ದೋಸೆಗೆ, ರೊಟ್ಟಿಗೆ, 3ಕ್ಕೂ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇದು. ಇದೊಂದು 2 ನಿಮಿಷ ಬಾಡಿಸಿದ್ರೆ ಮುಗೀತು. ಆಮೇಲೆ ಚಪಾತಿಗೆ ಸರ್ವ್ ಮಾಡೋಣ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್. ಹೊಸದಾಗಿ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.